ಮೈಸೂರಿನಲ್ಲಿ ಜನವರಿ 25ಕ್ಕೆ ಸಮಾವೇಶ, ಅಹಿಂದ ಸಮಾವೇಶವಂತೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಬೆಂಬಲವಾಗಿ ಅಹಿಂದ ಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ಅಹಿಂದ ಸಮಾವೇಶಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯರನ್ನ ಗುರುತಿಸಿದ್ದು ನಾನು ಅಂತ ಹೇಳಲ್ಲ, ಅವರೇ ಹೇಳಿ. ನನ್ನ ಬಗ್ಗೆ ಕಠಿಣವಾಗಿ ಏನು ಬೇಕಾದ್ರೂ ಕೂಡ ಅವರು ಮಾತನಾಡಲಿ. ನೀವು ಅಹಿಂದ ಲೀಡರ್ ಆಗಿದ್ದರೆ ಎಲ್ಲಿ ಬೇಕಾದ್ರೂ ಕೂಡ ನಿಲ್ಲಬಹುದಾಗಿತ್ತು. ಅದು 100%, ನೋ ಡೌಟ್. ನಿಮ್ಮ ಮಗ ಬಿಟ್ಟ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ರಿ. ಅಹಿಂದ ಆದ್ಮೇಲೆ ಎಲ್ಲಾನು ಓಟ್ ಹಾಕ್ಬೋದಾಗಿತ್ತಲ್ಲ ಅವರನ್ನೇ. ಇದು ಅಹಿಂದನ ಸಿಎಂಗೆ ದೇವೇಗೌಡರು ಟೀಕಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಮೈಸೂರಿನಲ್ಲಿ ಜನವರಿ 25ಕ್ಕೆ ನಡೆಸ್ತಾ ಇರುವಂತಹ ಸಮಾವೇಶದ ವಿಚಾರದಲ್ಲಿ ಅಹಿಂದ ಸಮಾವೇಶಕ್ಕೆ ದೇವೇಗೌಡರು ಮಾತನಾಡಿದ್ದಾರೆ. ಮಾಜಿ ಪ್ರಧಾನಿಗಳು ನೋಡಿ. 5ನೇ ತಾರೀಕು ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಅಹಿಂದ ಮಾಡ್ತಾ ಇದ್ದಾರೆ. ಅವರ ಪಾರ್ಟಿ ಅಧ್ಯಕ್ಷರು ಅದರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಎರಡೂ ನೋಡಿದ್ರು. ನಾವು 23ನೇ ತಾರೀಕು ಹಾಸನದಲ್ಲಿ ಮಾಡ್ತೀವಿ. ಅಹಿಂದದ ವ್ಯಾಖ್ಯಾನ ನನಗೆ ಸ್ವಲ್ಪ ತಡವರಿಸ್ತೀನಿ, ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಕೊಟ್ಟವರು ಯಾರು? ಇಡೀ ಇಂಡಿಯಾದಲ್ಲಿ ಲೋಕಲ್ ಬಾಡೀಸ್, ಕಾರ್ಪೊರೇಷನ್, ನಗರ ಪಾಲಿಕೆ, ನಗರಸಭೆ ಯಾರು? ಇಡೀ ಇಂಡಿಯಾದಲ್ಲಿ ಯಾವುದೇ ಪಕ್ಷ ಕೊಡಲಿ, ಮುಸ್ಲಿಮರಿಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ. 6 ರೆಸಿಡೆನ್ಷಿಯಲ್ಸ್ ಕೊಟ್ಟೆ ನಾನು. ಏನದು? ನಾನು ಬಿಟ್ಟು ಹೋದ್ಮೇಲೆ ಸಿದ್ದರಾಮಯ್ಯನವರು ಡೆಪ್ಟಿ ಸಿಎಂ, ಫೈನಾನ್ಸ್, ಎಕ್ಸೈಸ್, ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ, ಆಮೇಲೆ ಕೃಷ್ಣ. ವಾಟ್ ಹ್ಯಾಪನ್ ಟು ದೋಸ್ ರೆಸಿಡೆನ್ಷಿಯಲ್ಸ್? ನಾಯಕ್ ಸಮಾಜದವರಿಗೆ ರಿಸರ್ವೇಶನ್ ತಗೊಂಡು ಬಂದಿದ್ದು ಯಾರು? ಸಿದ್ದರಾಮಯ್ಯನವ್ರನ್ನ ಗುರುತಿಸಿದ್ದು ನಾನು ಅಂತ ಹೇಳಲ್ಲ, ಅವರೇ ಹೇಳಿಕೊಳ್ಳಿ.